ಆಹಾ! ನ್ಯೂ ಇಯರ್‌ನಂದು ಬೆಂಗಳೂರಿನ ಅತ್ಯಾಧುನಿಕ ಹೋಟೆಲ್‌ಗಳ ವೈಭವ ಕೇಳಬೇಕೇ? ಬೆಳಗಾದರೆ ಮೂಡಲಿರುವ ಹೊಸ ವರ್ಷದ ಮೊದಲ ದಿನವನ್ನು ಸ್ವಾಗತಿಸಲು ಹೋಟೆಲ್ ಬ್ಲೂ ಮೂನ್ ಅತಿ ಬೇಗನೆ ಸಜ್ಜುಗೊಂಡಿತ್ತು. ಎಲ್ಲೆಲ್ಲೂ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳ ಕಣ್ಣು ಕೋರೈಸುವ ಕಾಂತಿ ಹರಡಿ ಆ ಹೋಟೆಲ್ ಧರೆಗಿಳಿದ ನಂದನವನದಂತೆ ಶೋಭಿಸುತ್ತಿತ್ತು. ಅಂದಿನ ವಿಶೇಷ ಮನರಂಜನೆಗಾಗಿ ಹಲವಾರು ಗ್ಲಾಮರಸ್ ಕಾರ್ಯಕ್ರಮಗಳು ಸಾಲು ಸಾಲಾಗಿ ರೆಡಿಯಾಗಿದ್ದವು. ಗೌತಮ್ ಅಲ್ಲಿಗೆ ತಲುಪಿದಾಗ ಹೆಚ್ಚು ಕಡಿಮೆ 10 ಗಂಟೆ ದಾಟಿತ್ತು. ಕೆಲವು ರಸಭರಿತ ಕಾರ್ಯಕ್ರಮಗಳು ಅದಾಗಲೇ ಶುರುವಾಗಿದ್ದವು. ಅತ್ಯಾಧುನಿಕ ಮಾದಕ ಪಾಶ್ಚಾತ್ಯ ನರ್ತನಕ್ಕೆ ಒಬ್ಬ ಗ್ಲಾಮರಸ್ ನರ್ತಕಿ ಹೆಜ್ಜೆ ಹಾಕ್ತಿದ್ರೆ ಗೌತಮ್ನಿಗೆ ಅವಳಿಂದ ಕಣ್ಣು ಕೀಳಲಾಗಲಿಲ್ಲ. ಗೆಳೆಯರ ಒತ್ತಾಯಕ್ಕೆ ಅವರೊಡಗೂಡಿ ಅಲ್ಲಿಗೆ ಬಂದಿದ್ದ ಗೌತಮ್ ಸ್ನೇಹಿತರ ಸಲುವಾಗಿ ಅನಿವಾರ್ಯವಾಗಿ 2 ಪೆಗ್ ಬಿಯರ್ ಇರಬೇಕಾಯಿತು. ವಿಸ್ಕಿ ತೆಗೆದುಕೊಳ್ಳುವಂತೆ ಗೆಳೆಯರು ಒತ್ತಾಯಿಸಿದಾಗ ತನ್ನ ಕಾರ್ನಲ್ಲಿ ಬಹುದೂರ ಪ್ರಯಾಣ ಮುಂದುವರಿಸಬೇಕೆಂದು ಬೇಡವೆಂದು ತಳ್ಳಿದ್ದ. ಆ ನರ್ತಕಿಯ ಮಾದಕ ಮೈಮಾಟ ಕಡದಿಟ್ಟ ಶಿಲ್ಪದಂತಿದ್ದ ಅವಳತ್ತ ಎಲ್ಲರೂ ಮತ್ತೆ ಮತ್ತೆ ನೋಡುವಂತೆ ಮಾಡಿದ್ದವು. ನೆಪ ಮಾತ್ರಕ್ಕಿದ್ದ ಅವಳ ಪಾರದರ್ಶಕ ಉಡುಗೆ ಅವಳ ದೇಹ ಸಿರಿಯನ್ನ ಮುಚ್ಚಿಡಲು ಅಸಾಧ್ಯವಾಗಿತ್ತು. ಗೌತಮನಿಗೆ ಅವಳೊಂದಿಗೆ ಹೆಜ್ಜೆ ಹಾಕಿ ಕುಣಿಯುವ ಮನಸ್ಸಾದರೂ ತನ್ನನ್ನು ತಾನು ನಿಗ್ರಹಿಸಿಕೊಳ್ಳುತ್ತಾ ಗೆಳೆಯರೊಂದಿಗೆ ಹರಟುತ್ತಾ ಅವಳ ಡ್ಯಾನ್ಸ್ ಎಂಜಾಯ್ ಮಾಡ್ತಿದ್ದ. ಅವನ ಹೆಂಡತಿ ಮೀರಾ ಮತ್ತು 2 ಮಕ್ಕಳು ಇಂದಿನ ದಿನವೇ ತಾವೇ ಮುಂಬೈನ ಅವಳ ತವರಾದ ಬಾಂದ್ರಾಗೆ ಹೊರಟಿದ್ರು. ಹೊಸ ವರ್ಷದ ಸಂಭ್ರಮಾಚರಣೆಯೊಂದಿಗೆ 4-5 ದಿನ ಅಲ್ಲೇ ಕಳೆಯಬೇಕೆಂದು ಮೀರಾ ಆಶಿಸಿದ್ದಳು. ತನ್ನ ಆಫೀಸ್ನಲ್ಲಿ ಅತಿ ಮುಖ್ಯವಾದ ಕ್ಲೈಂಟ್ಸ್ ಮೀಟಿಂಗ್ ಇದ್ದುದರಿಂದ ಗೌತಮ್ ಅವಳೊಂದಿಗೆ ಮುಂಬೈಗೆ ಹೋಗಲಾಗಲಿಲ್ಲ. ಅದೆಲ್ಲ ಮೀಟಿಂಗ್ಸ್ ಮುಗಿದ ಮೇಲೆ ಅವನು ತನ್ನ ಬಹುದಿನಗಳ ಕನಸನ್ನ ನನಸಾಗಿಸಿಕೊಳ್ಳಲು ಧಾವಿಸ್ತ. ಮುಂಬೈಗೆ ಹೋಗದೇ ಇರಲು ಮೀಟಿಂಗ್ ಒಂದು ನೆಪವಾಗಿತ್ತಷ್ಟೇ. ಅವನು ತನ್ನ ಕಾಸಾ ಗೆಳತಿ ಸುನಿತಾಳ ಜೊತೆ ಕಾಲ ಕಳೆಯಲು ಬಯಸಿದ್ದ. ಹೋಟೆಲ್ನಲ್ಲಿ ಪಾರ್ಟಿಯ ನಶೆ ರಂಗೇರಿತ್ತು. ನಿಧಾನಕ್ಕೆ ಸಮಯ ಸರಿದು ಗಂಟೆ 12 ಆಯಿತು. ಅಲ್ಲಿದ್ದವರೆಲ್ಲರೂ ಪರಸ್ಪರ ಕೈಕುಲುಕಿ ಅಪ್ಪಿಕೊಂಡು ಶುಭಾಶಯ ಕೋರಿದ್ರು. ಗೌತಮ್ ಬಹಳಷ್ಟು ಜನ ಗೆಳೆಯರನ್ನ ಭೇಟಿಯಾಗಿ ಶುಭಾಶಯ ವಿನಿಮಯ ಮಾಡಿಕೊಂಡ. ಅದೆಲ್ಲ ಮುಗಿಸ್ಕೊಂಡು ಅವನು ಹೋಟೆಲ್ನಿಂದ ಹೊರಟ್ಬಿಟ್ಟ. ಅವನಿನ್ನೂ ಆ ಡ್ಯಾನ್ಸ್ ಗುಂಗ್ನಲ್ಲೇ ಮೈಮರ್ತಿದ್ದ. ತನ್ನನ್ನು ತಾನು ಸಂಭಾಳಿಸ್ಕೊಳ್ಳುತ್ತಾ ಕಾರನ್ನು ಮುನ್ನಡೆಸ್ತಾ. ಕಾರು ನಿಧಾನವಾಗಿ ಮುಂದುವರೆದು ಅಂತೂ ಸುನಿತಾಳ ಮನೆ ತಲುಪಿತು. ಸುನಿತಾಳ ಅಪಾರ್ಟ್ಮೆಂಟ್ ಬಳಿ ಬಂದು ಕಾರ್ ಪಾರ್ಕ್ ಮಾಡಿ 8ನೇ ಮಹಡಿಗೆ ಹೋಗಿ ಅವಳ ಮನೆಯ ಕಾಲಿಂಗ್ ಬೆಲ್ ಹೊತ್ತ. ಬಾಗಿಲು ತೆರೆದ ಸುನಿತಾ ಮುಗುಳ್ನಗುತ್ತಾ ಅವನನ್ನು ಸ್ವಾಗತಿಸಿದಳು. ಅತ್ಯಾಕರ್ಷಕ ಗ್ಲಾಮರಸ್ ಡ್ರೆಸ್ನಲ್ಲಿ ಮಿಂಚುತ್ತಿದ್ದ ಸುನಿತಾ ಒಳ ಬಂದ ಗೌತಮ್ನ ಎದೆಗೊರಗಿ ಅವನ ಬಾಹುಗಳಲ್ಲಿ ಬಂದಿಯಾದಳು. ಕನಸಿನ ಲೋಕದಲ್ಲಿ ಎಂಬಂತೆ ಅವರು ಒಳಗೆ ಹೆಜ್ಜೆ ಹಾಕುತ್ತಾ ಬಂದು ಸೋಫಾದಲ್ಲಿ ಹೊರಗಿದ್ರು. ಗೌತಮ್ ಧಾವಿಸಿ ಅವಳನ್ನ ಮತ್ತೆ ಮುದ್ದಿಸಲು ಯತ್ನಿಸಿದ. ಗೌತಮ್, ಯು ಆರ್ ಟೂ ಫಾಸ್ಟ್. ಇದೀಗ ತಾನೇ ಹೊಸ ವರ್ಷ ಹುಟ್ಟಿದೆ. ನಾವು ಒಂದಿಷ್ಟು ಹಾಯಾಗಿ ಹರಟೆ ಹೊಡೆದು ನಂತರ ಎಂದು ಕಣ್ಣು ಮಿಟುಕಿಸಿದಳು. ಒಲ್ಲದ ಮನದಿಂದ ತುಸು ದೂರ ಸರಿದು ಕುಳಿತವನನ್ನ ಒಳಗೆ ಬರುವಂತೆ ಕರೆದು ಡೈನಿಂಗ್ ಟೇಬಲ್ನತ್ತ ನಡೆದಳು ಸುನಿತಾ. ಟೇಬಲ್ ಮೇಲೆ ಜೋಡಿಸಿದ್ದ ವಿವಿಧ ಬಾಟಲ್ಗಳಿಂದ ಸ್ವಾದಿಷ್ಟ ಕಾಕ್ಟೇಲ್ ಸಿದ್ಧಪಡಿಸಿ ಅವನಿಗೊಂದು ಗ್ಲಾಸ್ ನೀಡಿ ತಾನೊಂದು ಗ್ಲಾಸ್ ಹಿಡಿದು ಎದುರಿನಲ್ಲಿ ಕುಳಿತಳು. ಡ್ರಿಂಕ್ಸ್ ಸವಿಯುತ್ತಾ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡ್ರು. ಅಲ್ಲಿಂದ ನಿಧಾನವಾಗಿ ಹರಟುತ್ತಾ ಇಬ್ಬರು ಬಾಲ್ಕನಿಯತ್ತ ನಡೆದ್ರು. ಅರ್ಧ ರಾತ್ರಿಯಲ್ಲಿ ಹೊಳೆಯುತ್ತಿರುವ ಚಂದ್ರ ತಾರೆಗಳನ್ನ ದಿಟ್ಟಿಸುತ್ತಾ ತಮ್ಮದೇ ಲೋಕದಲ್ಲಿ ಮೈಮರೆತರು. ಸುನಿತಾ ಶ್ರೀಮಂತ ಹೆಣ್ಣು. ಅವಳ ಗಂಡ ಡಾಕ್ಟರ್ ಸುಂದರ್ ಆ ದಿನ ಸಂಜೆಯಷ್ಟೇ 3 ದಿನಗಳ ಕಾನ್ಫರೆನ್ಸ್ ಎಂದು ದೆಹಲಿಗೆ ಹೊರಟಿದ್ದ. ಆತ ನಗರದ ಜನಪ್ರಿಯ ಆರ್ಥೋಪೆಡಿಷಿಯನ್. ಅತಿ ಹೆಚ್ಚಿನ ಬೇಡಿಕೆಯಿಂದಾಗಿ ಆತನ ನರ್ಸಿಂಗ್ ಹೋಮ್ ಸದಾ ಗಿಜಿಗುಡುತ್ತಿತ್ತು. ಹೀಗಾಗಿ ದಿನ ತಡರಾತ್ರಿ ಮನೆಗೆ ಬರುವುದಲ್ಲದೆ ವಾರಾಂತ್ಯಗಳಲ್ಲೂ ಎಮರ್ಜೆನ್ಸಿ ಕೇಸ್ ಎಂದು ಅಲ್ಲಿಗೆ ಹೋಗೋದಿತ್ತು. ಅತಿ ಮಹತ್ವಾಕಾಂಕ್ಷಿ ಹೆಣ್ಣು ಸುನಿತಾ. ಈತನ ಜೊತೆ ಸದಾ ಸರಸಮಯ ದಾಂಪತ್ಯ ಬಯಸಿದ್ದಳು. ಸಮಯಭಾವದ ಕಾರಣ ಗಂಡನ ಸಾಂಗತ್ಯ ಅವಳಿಗೆ ಮರೀಚಿಕೆಯಾಗಿತ್ತು. ಕಾಲೇಜಿನ ದಿನಗಳಿಂದಲೂ ರೊಮ್ಯಾಂಟಿಕ್ ಜೀವನದ ಬಗ್ಗೆ ಅನೇಕ ಕನಸುಗಳನ್ನು ಕಂಡಿದ್ದ ಸುನಿತಾ ಯಾವುದೂ ನನಸಾಗದೆ ಕೊರಗಿದ್ದಳು. ಕುರೂಪಿ ಅಲ್ಲದಿದ್ದರೂ ಲಕ್ಷಣವಾಗಿದ್ದ ಸುನಿತಾ ಹುಡುಗರ ಪ್ರೇಮ ಪ್ರೀತಿಗಳನ್ನು ದಕ್ಕಿಸಿಕೊಂಡಳಲ್ಲ. ಮೊದಲಿಂದಲೂ ಮೇಲ್ಮಧ್ಯಮ ವರ್ಗದಲ್ಲಿ ಅನುಕೂಲಕರ ವೈಭವದ ಜೀವನ ರೂಢಿಸಿಕೊಂಡಿದ್ದ ಸುನಿತಾ ಸಂಘ ಜೀವಿಯಲ್ಲ. ತಾನಾಗಿ ಯಾರನ್ನೂ ಮಾತುಕತೆ ಸ್ನೇಹಕ್ಕೆ ಕರೆದವಳಲ್ಲ. ತಾವಾಗಿ ಯಾರಾದರೂ ಮಾತಾಡಿಸಿದ್ರೆ ಮಾತ್ರ ಅವ್ರ ಜೊತೆ ಬೆರೆಯುತ್ತಿದ್ದ ಮಿತಭಾಷಿ. ಬೇರೆ ಹುಡುಗಿಯರೆಲ್ಲ ಬಾಯ್ ಫ್ರೆಂಡ್ಸ್ ಜೊತೆ ಕಾಲೇಜಿನಿಂದ ಬೈಕ್ನಲ್ಲಿ ಹೊರಟಾಗ, ಕಾಲೇಜಿನ ಫಂಕ್ಷನ್ಗಳಲ್ಲಿ ಜೋಡಿಯಾಗಿ ಸುತ್ತಾಡುವಾಗ ತನಗಿಲ್ಲದ ಆ ಭಾಗ್ಯ ನೆನೆದು ನಿಡಿಸುತ್ತಿದ್ದಳು. ಮೊದಲಿಂದಲೂ ಅವಳ ತಾಯಿ ತಂದೆ ಸುನಿತಾಳ ಮದುವೆ ಬೇಗ ಮಾಡಿ ಮುಗಿಸ್ಬೇಕೆಂದು ಅವಳು ಪದವಿ ಪಡೆದ ತಕ್ಷಣವೇ ವರನ ಬೇಟೆಗೆ ಆರಂಭಿಸಿದ್ರು. ಆದರೆ 32 ವರ್ಷ ತುಂಬಿದ್ರೂ ಅವಳ ಕಂಕಣ ಭಾಗ್ಯ ಬೇಕೋ ಕೂಡಿ ಬರಲಿಲ್ಲ. ಅವಳಿಗೆ ಖಾಸಗಿ ಕಂಪನಿಯೊಂದರಲ್ಲಿ ಉತ್ತಮ ಕೆಲಸ ದೊರಕಿತ್ತು. ಐಷಾರಾಮದಿಂದ ಖರ್ಚು ಮಾಡುತ್ತಾ ಹಾಯಾಗಿ ದಿನ ಕಳೆಯುತ್ತಿದ್ದ ಅವಳು
ತನ್ನನ್ನ ಹಲವು ವರಗಳು ತಿರಸ್ಕರಿಸಿದಾಗ ಹತಾಶಳಾದಳು. ಹೀಗಾಗಿ ಮುಂದಿನ ದಿನಗಳಲ್ಲಿ ವಿನಾಕಾರಣ ಅವಳೇ ಹಲವಾರು ವರಗಳನ್ನ ತಿರಸ್ಕರಿಸಿ ಸೇಡು ತೀರಿಸಿಕೊಂಡೆಂದು ತೃಪ್ತಿಪಟ್ಟಳು. ಆದರೆ ಮದುವೆ ಆಗಲೇಬೇಕೆಂದು ಬಯಸಿದ್ದ ಅವಳಿಗೆ 32 ವರ್ಷ ದಾಟಿದ ನಂತರ ಹೆಚ್ಚಿನ ಆಯ್ಕೆಗಳಿರಲಿಲ್ಲ. ಹೀಗಾಗಿ ಸುಮಾರಾದ ವರಗಳನ್ನ ಎಂದೂ ಒಪ್ಪದ ಅವಳು ವಯಸ್ಸಿನಲ್ಲಿ ತನಗಿಂತಲೂ 10 ವರ್ಷ ಹಿರಿಯವನಾಗಿದ್ದರೂ ಲಕ್ಷಾಧೀಶ್ವರನಾಗಿದ್ದ ಡಾಕ್ಟರ್ ಸುಂದರ್ ಆತನ ವೈಭವೋಪೇತ ಜೀವನಕ್ಕೆ ಮರುಳಾಗಿ ಮದುವೆಯಾದಳು. ಹೆಚ್ಚಿನ ಚೆಲುವು ಹೊಂದಿರದಿದ್ದರೂ ಮೊದಲಿಂದಲೂ ಸುನೀತಾ ತನ್ನ ಪರ್ಸನಾಲಿಟಿಗೆ ಹೆಚ್ಚು ಮಹತ್ವ ಕೊಟ್ಟಿದ್ದಳು. ಪ್ರತಿದಿನ ಜಿಮ್ಗೆ ಹೋಗುತ್ತಾ ವಾಕಿಂಗ್ ಜಾಗಿಂಗ್ ನಿಂದ ಪರ್ಫೆಕ್ಟ್ ಫಿಗರ್ ಮೇಂಟೈನ್ ಮಾಡಿದ್ದಳು. ತುಂಬಿ ತುಳುಕುವ ಅಂಗ ಸೌಷ್ಣವ ಅವಳಿಗೆ ಆಫೀಸ್ ವಲಯದಲ್ಲಿ ಕ್ಲೈಂಟ್ಸ್ ಮೀಟಿಂಗ್ ನಲ್ಲಿ ಹಲವು ಹಸಿದ ಕಣ್ಣುಗಳನ್ನ ಪರಿಚಯಿಸಿದ್ರು ತನ್ನನ್ನು ಮಾತ್ರ ಪ್ರೀತಿಸಿ ಆರಾಧಿಸುವ ಗಂಡಸಿಗಾಗಿ ತುಡಿಯುತ್ತಿದ್ದಳು. ಅತಿ ಗಂಭೀರ ಸ್ವಭಾವದ ಡಾಕ್ಟರ್ ಸುಂದರ್ ಅವಳು ಬಯಸಿದ ಆದರ್ಶ ಸಂಗಾತಿ ಆಗಲಿಲ್ಲ. ತಾನಾಯ್ತು ತನ್ನ ನರ್ಸಿಂಗ್ ಹೋಮ್ ಆಯಿತು ಎಂದು ಅದಕ್ಕೆ ಸಂಬಂಧಪಟ್ಟ ಇತರ ಊರುಗಳ ಖಾಸಗಿ ಆಸ್ಪತ್ರೆಗಳಿಗೆ ಭೇಟಿ ನೀಡುತ್ತಾ ತನ್ನದೇ ಆದ ಪ್ರಪಂಚದಲ್ಲಿ ಕರಗಿ ಹೋಗಿದ್ದ ಆತನಿಗೆ ಯುವ ಮಿಡಿತಗಳ ಹೆಂಡತಿಯ ಭಾವನೆಗಳನ್ನ ಗುರುತಿಸಲು ಆಗಲೇ ಇಲ್ಲ. ಆತ ತಾನಾಗೆ ಹೆಚ್ಚಿನ ಪ್ರೀತಿ ಪ್ರೇಮ ತೋರಿ ಅವಳ ಒಲವು ಬಯಸಿದ್ರೆ ಸುನೀತಾ ಅವನಿಗೆ ಒಲಿಯುತ್ತಿದ್ದಳೇನೋ. ಮೊದಲೇ ಒಲ್ಲದ ಆಯ್ಕೆ, ಅದರ ಮೇಲೆ ಆತನ ನೀರಸ ಪ್ರತಿಕ್ರಿಯೆ ಅವಳಿಗೆ ದಾಂಪತ್ಯ ಒಲ್ಲದ ಔತಣವಾಗಿತ್ತು. ಯಾವುದೇ ಏರಿಳಿತಗಳಿಲ್ಲದೆ ನೀರಸವಾಗಿ ಅವಳ ದಾಂಪತ್ಯ ಜೀವನ ಮುಂದುವರೆದಿತ್ತು. ಯಾಂತ್ರಿಕ ದೈಹಿಕ ಮಿಲನ ಅವಳ ಮಗಳ ಹುಟ್ಟಿಗೆ ಕಾರಣವಾಗಿತ್ತು. ಅವಳೆಂದು ತಾನಾಗೆ ಪತಿಯೊಂದಿಗೆ ಸುಮುಖವಾಗಿ ಬೆರೆತುಕೊಳ್ಳಲು ಯತ್ನಿಸಲಿಲ್ಲ. ಕರ್ತವ್ಯಕ್ಕಾಗಿ ಪರಸ್ಪರ ಬದುಕು ಹಂಚಿಕೊಂಡಿದ್ದೇವೆ ಎಂದು ಮದುವೆಯಾದ 3 ವರ್ಷವೇ ಮಗಳು ಹುಟ್ಟಿದ ನಂತರ ಇಬ್ಬರು ಬೇರೆ ಬೇರೆ ಕೋಣೆಗಳಲ್ಲಿ ಮಲಗುತ್ತಿದ್ರು. ಮದುವೆ ಇಬ್ಬರ ಪಾಲಿಗೂ ಸ್ಟೇಟಸ್ ಸಿಂಬಲ್ ಆಗಿತ್ತು. ಸಮರ್ಪಣಾ ಮನೋಭಾವ ಇಲ್ಲದಿದ್ದರೇನಂತೆ ಸಮಾಜದಲ್ಲಿ ಇಬ್ಬರು ಪ್ರತಿಷ್ಠಿತ ವ್ಯಕ್ತಿತ್ವವನ್ನ ರೂಪಿಸಿಕೊಂಡಿದ್ರು. ಮಗು ಹುಟ್ಟಿದ ಬಳಿಕ ಆತನಿಂದ ವಿಮುಖಳಾಗಿ ಒಂಟಿ ಬದುಕು ಸಾಗಿಸಬೇಕೆಂದು ಅವಳು ಬಯಸಿದ್ದರು. ಸಾಂಪ್ರದಾಯಿಕ ಮನೋಭಾವದ ತಾಯಿ ತಂದೆಯರ ಮನಸ್ಸು ಮುರಿಯಬಾರದೆಂದು ತನ್ನ ಸಾಂಸಾರಿಕ ಜೀವನ ಸುಗಮವಾಗಿ ಸಾಗುತ್ತದೆ ಎಂಬಂತೆ ತವರಿನವರಿಗೆ ಅವಳು ತೋರಿಸ್ಕೊಳ್ತಾ ಇದ್ದಳು. ಬೆಂಗಳೂರಿನ ಪ್ರತಿಷ್ಠಿತ ಬ್ಯುಸಿ ಡಾಕ್ಟರ್ ಅಳಿಯ ತಮ್ಮಲ್ಲಿಗೆ ಬಂದು ಹೋಗದೆ ಇದ್ದದ್ದು ಅವಳ ತಾಯಿ ತಂದೆಗೆ ದೊಡ್ಡ ವಿಷಯ ಎನ್ನಿಸ್ಲಿಲ್ಲ. ಮೊಮ್ಮಗಳು ಹುಟ್ಟಿದ ಮೇಲೆ ಮಗಳ ಜೀವನ ಹಸನಾಯ್ತು ಎಂದೇ ಅವರು ನೆಮ್ಮದಿಯಾಗಿದ್ರು. ಅಂತೂ ಸುನೀತಾಳ ಬದುಕು ಹೀಗೆ ಸಾಗಿತ್ತು. ಪತಿ ಪತ್ನಿಯರಲ್ಲಿ ಕಲಹ ಜಗಳ ಇರದಿದ್ರು ಪರಸ್ಪರ ಅನ್ಯೋನ್ಯತೆ, ಸಮರ್ಪಣಾ ಮನೋಭಾವ, ಅನುರಾಗದ ಸೆಳೆತ, ಹೀಗೆ ಭಾವನಾತ್ಮಕ ಜೊತೆ ಇಲ್ಲದೆ ಜೀವನ ನೀರಸವಾಗಿ ಯಾಂತ್ರಿಕವಾಗಿತ್ತು. ಮನೆ, ಮಗಳ ಬೆಳವಣಿಗೆ, ಆಫೀಸ್, ಹೀಗೆ ಅವಳ ದಿನಚರಿ ಏರುಪೇರಿಲ್ಲದೆ ಸಾಗ್ತಿತ್ತು. ಈ ಸಂದರ್ಭದಲ್ಲಿ ಗೌತಮ್ ಅವಳ ಜೀವನದಲ್ಲಿ ಪ್ರವೇಶಿಸಿದ. ಗೌತಮ್ ಅವಳ ಕಾಲೇಜಿನ ಸಹಪಾಠಿ. ಎತ್ತರಕ್ಕೆ ಸೊಗಸುಗಾರನಾಗಿದ್ದ ಅವನು ಕಾಲೇಜಿನ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸದಾ ಮುಂದು. ಇತರ ಹುಡುಗಿಯರು ಅವನ ಸಹವಾಸಕ್ಕಾಗಿ ಆತೊರೆಯುತ್ತಿದ್ದಾಗ ತನ್ನ ಕೀಳರಿಮೆಯಿಂದಾಗಿ ಸುನೀತಾ ಅವನಿಂದ ದೂರವೇ ಉಳಿದಿದ್ದಳು. ಹೀಗೆ ಗೌತಮ್ ಕೆಲಸ ಮಾಡ್ತಿದ್ದ ಕಂಪನಿಗೆ ಅಗತ್ಯ ಸಾಮಗ್ರಿ ಒದಗಿಸುವ ಸಲುವಾಗಿ ಕ್ಲೈಂಟ್ಸ್ ಆಗಿ ಅಲ್ಲಿಗೆ ಹೋದ ಸುನೀತಾ ಅವನೊಂದಿಗೆ ಕಾರ್ಯನಿಮಿತ್ತ ವ್ಯವಹರಿಸಬೇಕಾಯಿತು. ಹಳೆಯ ಪರಿಚಯ ಪ್ರಯೋಜನಕ್ಕೆ ಬಂತು. ಇಬ್ಬರು ಆಗಾಗ ಭೇಟಿಯಾಗುತ್ತಾ ಬಲು ಬೇಗ ಆತ್ಮೀಯರಾದರು. ಹೀಗೆ ಅವರ ಸ್ನೇಹ ಕ್ರಮೇಣ ಗಾಢವಾಯಿತು. ಇಂಥ ಆಕರ್ಷಕ ವ್ಯಕ್ತಿ ತನ್ನ ಸ್ನೇಹಕ್ಕಾಗಿ ತೊರೆಯುವುದು, ತನ್ನ ಸಾಂಗತ್ಯದಿಂದ ಮುದಗೊಂಡು ಆರಾಧನಾ ಭಾವದಿಂದ ಅಭಿಮಾನದಿಂದ ಮೆರೆಸುವುದು ಅವಳಿಗೆ ಎಲ್ಲದ ಆನಂದ ನೀಡಿತು. ಸಹಜವಾಗಿ ಔಪಚಾರಿಕ ಬಹುವಚನ ದೂರವಾಗಿ ಆತ್ಮೀಯತೆ, ನಿಕಟತೆ, ಸಲಿಗೆಗೆ ಎಡೆ ಮಾಡಿಕೊಡ್ತು. ಆಗಲೇ ಗೌತಮ್ ಸಹ ತನ್ನಂತೆಯೇ ಹೆಣ್ಣಿನ ಗಾಢ ಪ್ರೇಮಕ್ಕಾಗಿ ಹಂಬಲಿಸುತ್ತಿದ್ದಾನೆ ಎಂದು ಸುನೀತಾಳಿಗೂ ಅರಿವಾಯಿತು. ಯಾಕೆಂದರೆ ಅವನ ಪತ್ನಿ ಮೀರಾ ಆಧುನಿಕ ವಿಚಾರಧಾರೆ ಇಲ್ಲದವಳು. ಶಾಲೆಯಲ್ಲಿ ತನ್ನ ಟೀಚರ್ ಕೆಲಸ, ಮನೆಯಲ್ಲಿ ಇಬ್ಬರು ಮಕ್ಕಳು, ಹಬ್ಬ ಹರಿದಿನ, ದೇವಸ್ಥಾನ, ವ್ರತ ಇತ್ಯಾದಿ ತಂದೆ ಚೌಕಟ್ಟಿನಲ್ಲಿ ಉಳಿದ್ಬಿಟ್ಟಿದ್ದಳು. ಅವಳಿಗೆ ಗಂಡನ ಬೇಕು ಬೇಡ, ದಾಂಪತ್ಯದ ಅಗತ್ಯ ಯಾವುದರ ಗೊಡವೆಯೂ ಇರಲಿಲ್ಲ. 16ನೇ ಅಪ್ಪಟ ಗೃಹಿಣಿಯಾಗಿ ದಾಂಪತ್ಯ ಜೀವನವನ್ನ ಕಡೆಗಣಿಸಿದ್ದ ಹೆಂಡತಿಯಲ್ಲಿ ಅವನಿಗೆ ಯಾವ ಆಸಕ್ತಿಯೂ ಇರಲಿಲ್ಲ. ಹೀಗೆ ತಾಯಿಬ್ಬರು ಗಾಢ ಪ್ರೇಮಕ್ಕಾಗಿ ಅಪ್ಪಹಪ್ಪಿಸುತ್ತಿದ್ದೇವೆ ಎಂಬುದನ್ನು ಪರಸ್ಪರ ಅರಿತರು. ತನಗಾಗಿ ಗೌತಮ್ ತೋರ್ತಿದ್ದ ಕಾಳಜಿ ಹಾಗೂ ಅವನ ಆಸೆಯ ಪ್ರಜ್ಞೆ ಅವಳಿಗೆ ಬಹಳ ಇಷ್ಟವಾಗಿತ್ತು. ಇಷ್ಟು ದಿನ ತಾನು ಯಾವ ಗಂಡಸಿಗಾಗಿ ಹುಡುಕಾಡ್ತಿದ್ನೋ ಅವನೇ ಸಿಕ್ಕಿದನೆಂದು ಹಿಗ್ಗಿದ್ದಳು. ಗೌತಮನಿಗೂ ಅವಳ ಸಾಂಗತ್ಯ ಅಷ್ಟೇ ಪ್ರಿಯವಾಗಿತ್ತು. ಯಾವಾಗ ಅವಳನ್ನು ತನ್ನವಳಾಗಿಸಿಕೊಳ್ಳುವೆನೋ ಎಂದು ಹಂಬಲಿಸ್ತಿದ್ದ. ದಿನೇ ದಿನೇ ಮೆಸೇಜ್, ಫೋನ್ನಲ್ಲಿ ಮಾತುಕತೆ ಅವರನ್ನ ಬಹಳ ನಿಕಟವರ್ತಿಗಳನ್ನಾಗಿಸ್ತು. ಸದವಕಾಶವನ್ನ ಬಳಸಿಕೊಂಡು ಹತ್ತಿರವಾಗಲು ಎದುರು ನೋಡ್ತಾ
ಇದ್ರು. ಇಬ್ಬರಿಗೂ ತಮ್ಮದೇ ಆದ ಇತಿಮಿತಿಗಳಿದ್ದುದರಿಂದ ಅದು ಅಷ್ಟು ಸುಲಭವಲ್ಲವೆಂದು ತಿಳಿದಿತ್ತು. ಸಾಮಾಜಿಕ ಜವಾಬ್ದಾರಿ, ಕೌಟುಂಬಿಕ ವ್ಯವಸ್ಥೆ ಅವರಿಗೆ ಹಾಕಿದ್ದ ಸೀಮಿತ ಚೌಕಟ್ಟನ್ನು ಮೀರುವಂತಿರಲಿಲ್ಲ. ಅದೇ ಊರಲ್ಲಿ ಹೋಟೆಲ್ನಲ್ಲಿ ಪದೇ ಪದೇ ಭೇಟಿಯಾಗುವುದು ಕೂಡ ಪರಿಚಿತರ ಕಣ್ಣಿಗೆ ಸಿಲುಕುವುದಾಗಿತ್ತು. ತಮ್ಮ ಕೆಲಸಗಳ ಮಧ್ಯೆ ಬಿಡುವು ಮಾಡಿಕೊಂಡು ಹೊರ ಊರಿಗೆ ಹೋಗುವಷ್ಟು ಸಮಯಾನುಕೂಲ ಇರಲಿಲ್ಲ. ಹೀಗಾಗಿ ನ್ಯೂ ಇಯರ್ನಂದು ಹತ್ತಿರವಾಗೋಣ ಎಂದು ನಿಶ್ಚಯಿಸಿದ್ರು. ಗೌತಮ್ ಹೆಂಡತಿ ಮೀರಾ ಮುಂಬೈಗೆ ಹೊರಟಿದ್ರೆ ಸುನಿತಾಳ ಗಂಡ ಡಾಕ್ಟರ್ ಸುಂದರ್ ದೆಹಲಿಗೆ ಹೊರಟಿದ್ದ. ಗೌತಮ್ ತಾನಾಗಿಯೇ ಸುನಿತಾಳ ಮನೆಗೆ ಬರುವುದೆಂದು ನಿಗದಿಯಾಗಿತ್ತು. ಹಳೆಯದನ್ನೆಲ್ಲ ಸ್ಮರಿಸುತ್ತಾ ಇಬ್ಬರು ಸುನಿತಾಳ ಬಾಲ್ಕನಿಯಲ್ಲಿ ರಸ ನಿಮಿಷಗಳನ್ನ ಕಳೆದ್ರು. ಸುನಿತಾ ನೀಡಿದ್ದ ಕಾಕ್ಟೇಲ್ ಇಬ್ಬರಿಗೂ ನಶೆ ಏರಿಸಿತ್ತು. ಇಬ್ಬರು ಪರಸ್ಪರ ಕೈ ಹಿಡಿದು ಬಳಸಿದ್ರು. ಮತ್ತಿನಲ್ಲೆಂಬಂತೆ ಅವಳ ಬೆಡ್ರೂಮ್ ಕಡೆ ನಡೆದ್ರು. ಮಾರನೇ ದಿನ ಸುನಿತಾ ಕಣ್ಬಿಟ್ಟಾಗ ಹೊಸ ವರ್ಷದ ಮೊದಲ ದಿನದಲ್ಲಿ ಸೂರ್ಯ ಉದಯಿಸಿ ಎಷ್ಟೋ ಹೊತ್ತಾಗಿತ್ತು. ಅವಳಿಗೆ ಮೈಯೆಲ್ಲ ಹಿಂಡಿ ಹೀರಿ ಇಪ್ಪೆ ಮಾಡಿದಂತೆ ನೋವು ಆವರಿಸಿತ್ತು. ಮೈ ಮುರಿದು ಆಕಳಿಸುತ್ತಾ ಏಳೋಣವೆಂದರೂ ಆಗದೆ ದಸಕ್ಕೆಂದು ಉರುಳಿಕೊಂಡಳು. ನಿಧಾನವಾಗಿ ಹಿಂದಿನ ರಾತ್ರಿ ನಡೆದದ್ದೆಲ್ಲ ನೆನಪಿಗೆ ಬಂತು. ತನ್ನ ಈಗಿನ ದೈಹಿಕ ಯಾತನೆಗೆ ಗೌತಮನ ಮೃಗೀಯ ವರ್ತನೆಯೇ ಕಾರಣವೆಂದು ತಿಳಿಯಿತು. ಕ್ಷಣಿಕ ಕಾಮಕ್ಕೆ ಬಲಿಯಾದ ತಾನೂ ಸಹ ಅದಕ್ಕೆ ಭಾಗಿದಾರಳೆಂದು ತನ್ನಲ್ಲೇ ಕೊರಗಿದಳು. ತನಗೆ ಬೇಕಾದ್ದನ್ನ ಪಡೆದ ತೃಪ್ತಿಯಿಂದ ಬೆಳಗ್ಗೆ ಎದ್ದು ಒಂದು ಮಾತನ್ನು ತಿಳಿಸದೆ ಮತಿಗೇಡಿಯಂತೆ ಓಡಿ ಹೋಗಿದ್ದ ಗೌತಮ್ನ ಬಗ್ಗೆ ಅವಳಿಗೆ ತಿರಸ್ಕಾರ ಉಕ್ಕಿ ಬಂದಿತ್ತು. ಹಾಗೆಯೇ ಅಂಥವನನ್ನ ಬಯಸಿ ಇಂಥ ಕೆಲಸ ಮಾಡದ್ನಲ್ಲ ಎಂದು ಅವಳಿಗೆ ತನ್ನ ಬಗ್ಗೆಯೂ ಅಪಾರ ಕೆಡುಕಿನಿಸ್ತು. ಸ್ವಾರ್ಥ ಸಾಧಿಸಿಕೊಂಡ ತಕ್ಷಣ ನರಿಬುದ್ಧಿ ತೋರಿ ತನ್ನನ್ನ ಚೀಪ್ ಕಾಲ್ ಗರ್ಲ್ ಎಂಬಂತೆ ನಿರ್ಲಕ್ಷಿಸಿ ಓಡಿ ಹೋದವನನ್ನ ಚೆನ್ನಾಗಿ ಉಗಿಯೋಣವೆನಿಸಿ ಪಕ್ಕದಲ್ಲಿ ಫೋನ್ಗಾಗಿ ತಡಕಾಡಿದಳು. ಆದರೆ ಅದು ಕೈಗೆ ಸಿಗ್ಲಿಲ್ಲ. ಎಲ್ಲೋಗಿರ್ಬೋದು? ಬಹುಶಃ ರೂಮಿನ ಮೂಲೆಯಲ್ಲಿದ್ದ ಡ್ರೆಸ್ಸಿಂಗ್ ಟೇಬಲ್ ಬಳಿ ಬಿದ್ದಿರ್ಬೋದೆಂದೆನಿಸಿ ಅಲ್ಲಿ ಹೋಗಿ ನೋಡಿದಳು. ಅಲ್ಲಿ ಫೋನಿನ ಇತ್ತು. ಆದರೆ ಅದು ಅವಳದಾಗಿರಲಿಲ್ಲ. ಕೈಗೆ ಎತ್ತಿಕೊಂಡು ಅದನ್ನು ಒತ್ತಿದ ತಕ್ಷಣ ಗೌತಮನಿಗೆ ಸಂಬಂಧಪಟ್ಟ ವಿವರಗಳು ಸಿಕ್ಕಿದವು. ಅಲ್ಲಿ ಅವನ ಹೆಂಡತಿ ಮೀರಾ ಮತ್ತು ಮಕ್ಕಳ ಫೋಟೋ ಸ್ಕ್ರೀನ್ ಸೇವರ್ ಆಗಿತ್ತು. ಸಿಟ್ಟಿನಿಂದ ಅದನ್ನ ಪಕ್ಕಕ್ಕೆ ಒಗೆದಳು. ಅವನೊಂದಿಗೆ ಹೇಗಾದರೂ ಸಂಪರ್ಕ ಸಾಧಿಸೋಣವೆಂದು ಅವನ ಫೋನ್ ನಂಬರ್ ನೆನಪಿಸಿಕೊಂಡಳು. ಆದರೆ ಅದು ಅವಳ ನೆನಪಿಗೆ ಬರಲೇ ಇಲ್ಲ. 2 ದಿನಗಳಿಂದ ಅವಳ ಲ್ಯಾಂಡ್ಲೈನ್ ಸಹ ಕೆಟ್ಟಿತ್ತು. ಹೀಗಾಗಿ ಯಾವ ವಿಧದಲ್ಲೂ ಸಹಾಯ ಸಿಗುವಂತಿರಲಿಲ್ಲ. ತಮ್ಮಿಬ್ಬರ ಫೋನ್ ಒಂದೇ ಕಂಪನಿಯದಾಗಿದ್ದು ಒಂದೇ ಮಾಡೆಲ್ ಎಂಬುದು ಅವಳಿಗೆ ತಿಳಿದಿತ್ತು. ಅದರ ಮೇಲಿನ ಕವರ್ ವ್ಯತ್ಯಾಸದಿಂದಷ್ಟೇ ಅವಳು ಅದನ್ನು ಗೌತಮ್ನ ಫೋನ್ ಎಂದು ಗುರುತಿಸಿದ್ದಳು. ಬಹುಶಃ ಇದೇ ಕನ್ಫ್ಯೂಷನ್ನಿಂದಾಗಿ ಅವನು ಬೆಳಗ್ಗೆ ಅವಸರದಲ್ಲಿ ಹೊರಡುವಾಗ ತನ್ನ ಫೋನ್ ತೆಗೆದುಕೊಂಡು ಹೋಗಿದ್ದಾನೆಂದು ಅವಳಿಗೆ ಅರ್ಥವಾಯಿತು. ಇವನ ಫೋನ್ನಿಂದ ಇನ್ನೇನಾದರೂ ಸುಳಿವು ಸಿಗ್ಬೋದೇನೋ ಎಂದು ಅದನ್ನು ಒತ್ತಿ ಸಂದೇಶಗಳನ್ನು ಗಮನಿಸತೊಡಗಿದ್ದಳು. ಅದರಲ್ಲಿ ಯಾವುದೇ ಸೆಕ್ಯೂರಿಟಿ ಲಾಕ್ ಇಲ್ಲದ ಕಾರಣ ಅವಳು ಮೆಸೇಜ್ ಇನ್ಬಾಕ್ಸಿಗೆ ಹೋಗಲು ಸಾಧ್ಯವಾಯಿತು. ಅದರ ತುಂಬ ಅವನ ಗರ್ಲ್ ಫ್ರೆಂಡ್ಸ್ಗಳ ಅಸಹ್ಯ ಮೆಸೇಜ್ಗಳು ತುಂಬಿದ್ದವು. ಅದೇ ತರಹ ಅವನ ಸೆಂಟ್ ಬಾಕ್ಸ್ನಲ್ಲೂ ಅವರಿಗೆ ಅವನು ಉತ್ತರಿಸಿದ್ದ ವಲ್ಗರ್ ಮೆಸೇಜ್ಗಳಿದ್ದವು. ಒಟ್ಟಾರೆ ಅವನು ಹುಡುಗಿಯರೊಂದಿಗೆ ಸದಾ ಫ್ಲರ್ಟ್ ಮಾಡುವ ಮನೇಜರ್ ಎಂಬುದು ಅವಳಿಗೆ ಅರ್ಥವಾಗಿತ್ತು. ಇಂತಹ ಕೀಳು ಕಾಮನಿಯ ವ್ಯಕ್ತಿಗಾಗಿ ತನ್ನನ್ನೇ ತಾನು ಸಮರ್ಪಿಸಿಕೊಂಡಲ್ಲ, ನನ್ನ ತನು ಮನಗಳನ್ನೆಲ್ಲ ಸೂರೆಗೊಂಡ ಎಂದು ಪಶ್ಚಾತ್ತಾಪದಿಂದ ಬಿಕ್ಕಿ ಬಿಕ್ಕಿ ಹೊತ್ತಳು. ಅವನ ಸ್ವಭಾವ ತಿಳಿಯಿತದ್ದರಿಂದ ಇನ್ನು ಅವನಿಗೆ ಫೋನ್ ಮಾಡುವುದರಲ್ಲಿ ಅರ್ಥವಿಲ್ಲವೆಂದು ಮನಗಂಡಳು. ಇನ್ನೆಂದು ಅವನನ್ನ ಮಾತಾಡಿಸುವ, ಭೇಟಿಯಾಗುವ ತಪ್ಪನ್ನ ಮಾಡಲೇಬಾರದೆಂದು ನಿರ್ಧರಿಸಿದಳು. ನಡೆದುದನ್ನೆಲ್ಲ ಸ್ಮರಿಸಿ ಮತ್ತೆ ಮತ್ತೆ ನೊಂದ್ಕೊಂಡಳು. ಇದನ್ನೊಂದು ಕೆಟ್ಟ ಕನಸೆಂದು ಮರ್ತ್ಬಿಡಬೇಕೆಂದು ದೃಢವಾಗಿ ನಿರ್ಧರಿಸಿ ಸ್ನಾನಕ್ಕೆ ಹೊರಟಳು. ಅವಳು ಬಿಸಿ ಚಹಾ ತಯಾರಿಸಿ ಕುಡಿಯುತ್ತಿದ್ದಾಗ ಕೆಲಸದ ನಿಂಗಮ್ಮ ಮಗುವಿನೊಡನೆ ಬಂದಳು. ಮಗುವಿಗೆ ಬಹಳ ಹುಷಾರಿಲ್ಲವೆಂದು ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಬಿಟ್ಟು ಬರಲಾಗದೆ ಕರೆತಂದೆ. ತಪ್ಪು ತಿಳಿಯಬಾರದೆಂದು ಮತ್ತೆ ಮತ್ತೆ ವಿನಂತಿಸಿಕೊಂಡಳು. ಮಗುವನ್ನ ಉಗ್ರಾಣದ ಮೂಲೆಯಲ್ಲಿ ಮಲಗಿಸಿ ಎಂದಿನ ತನ್ನ ಮನೆಗೆಲಸವನ್ನ ಶುರು ಮಾಡಿದಳು. ಇಂದಿನ ಸಂದರ್ಭದಲ್ಲಾಗಿದ್ರೆ ಸುನಿತಾ ಹೇಗೆ ಪ್ರತಿಕ್ರಿಯಿಸುತ್ತಿದ್ದಳೋ ಏನೋ. ಆದರೆ ಈಗ ಅವಳ ಮನಸ್ಸು ಗೊಂದಲದ ಗೂಡಾಗಿತ್ತು. ಅವಳು ನಿಂಗಮ್ಮನನ್ನ ಆಕ್ಷೇಪಿಸದೆ ಕೆಲಸ ಮುಗಿಸುವಂತೆ ಹೇಳಿದಳು. ಏನನ್ನಿಸ್ತೋ ಸುನಿತಾ ಮತ್ತೆ ಮತ್ತೆ ನಿಂಗಮ್ಮನನ್ನೇ ನೋಡಿದಳು. 4-6 ಮನೆಗಳ ಸತತ ದುಡಿದದಿಂದ ಅವಳು ಬಸವಳಿದಿದ್ದಳು. ಪುಷ್ಟಿಕರ ಆಹಾರವಿಲ್ಲದೆ ಸೊರಗಿದ್ದಳು. ಕುಡುಕ ಗಂಡ ಹೊಡೆದು ಬಡೆದು ಅವಳ ನೆಮ್ಮದಿಯನ್ನ ಹಾಳು ಮಾಡಿದ್ದನೆಂದು ಅವಳ ಮೈ ಮೇಲಿನ ಗಾಯದ ಕಲೆಗಳು ಹೇಳ್ತಾ ಇದ್ದವು. ಇದ್ದಕ್ಕಿದ್ದಂತೆ ಅವಳಿಗೆ ತಾನು ಇಷ್ಟು ದಿನ ಯಾವುದೋ ಉಚ್ಚಾಟದಲ್ಲಿ ಕಾಣದ ಪ್ರೇಮ ಕಾಮದ ಬೆನ್ನು ಹತ್ತಿ ನಿರ್ಮಲ ಪ್ರೀತಿ ವಾಸ್ಯಗಳನ್ನ ಕಡೆಗಣಿಸಿದ್ದೇ ಎನ್ನಿಸ್ತು. ಮರೀಚಿಕೆಯಾಗಿ ಕಾಡುವ ಕಾಮನೆಗಳ ಹುಡುಕುವ ಬದಲು ಯಾರಿಗೆ ತುಂಬು ಹೃದಯದ ಪ್ರೀತಿ, ವಾತ್ಸಲ್ಯ, ಅಕ್ಕರೆ, ಆಸರೆ ಬೇಕೋ ಅವರನ್ನು ಆಧರಿಸಿ ಅವರ ಕಷ್ಟ ಸುಖ ಹಂಚಿಕೊಂಡು ನೆರವು ನೀಡಿದ್ರೆ ಅದೆಷ್ಟೋ ಸಂತೋಷ ಪಡ್ತಾರಲ್ವೇ ಎನ್ನಿಸ್ತು. ನಂತರ ಅವಳು ನಿಂಗಮ್ಮನ ಕಷ್ಟ ಕಾರ್ಪಣ್ಯಗಳ ಕುರಿತು ವಿಚಾರಿಸಿದಳು. 6 ಮನೆಗಳಲ್ಲಿ ದುಡಿದು ಅವಳು 5,000 ಸಂಪಾದನೆ ಗಳಿಸ್ತಾ ಇದ್ದುದಾಗಿ ಹೇಳಿದಾಗ, ಅದೇ 5,000 ತಾನು ಕೊಡುವೆ, ಇನ್ನು ಮುಂದೆ ಬೇರೆಲ್ಲೂ ಕೆಲಸಕ್ಕೆ ಹೋಗೋದು ಬೇಡ
ಎಂದು ತಿಳಿಸಿದಳು. ನಿಂಗಮ್ಮನಿಗಂತೂ ತನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ. ಅವಳು ಕಣ್ಣೀರು ತುಂಬಿಕೊಂಡು ಸಂತೋಷದಿಂದ ಒಪ್ಪಿದಳು. ಬೆಳಗ್ಗೆ 7 ಗಂಟೆಗೆ ಕೆಲಸಕ್ಕೆ ಬಂದು ಸಂಜೆ 7ಕ್ಕೆ ಮನೆಗೆ ಹೋಗುವಂತೆ ತಿಳಿಸಿದಳು. ತನ್ನ ಬಳಿ ಇದ್ದ ಹಲವಾರು ಹಳೆ ಸೀರೆ, ಮಗುವಿಗೆ ಬೇಕಾದ ಬಟ್ಟೆ ಬರಿ ಎಲ್ಲ ತೆಗೆದುಕೊಟ್ಟಳು. ನಿಂಗಮ್ಮ ಎಲ್ಲ ಕೆಲಸ ಮುಗಿಸಿದ ಮೇಲೆ ಸುನೀತಾ ಅವಳಿಗೆ ತಿಂಡಿ ನೀಡಿ ತಕ್ಷಣ ಮಗುವನ್ನ ವೈದ್ಯರ ಬಳಿ ತೋರಿಸಿ ಔಷಧಿ, ಹಣ್ಣು ಹಂಪಲ ಕೊಳ್ಳಲೆಂದು 500 ರೂಪಾಯಿ ನೀಡಿದಳು. ಈ ದಿನ ತನ್ನ ಬದುಕಿನಲ್ಲಿ ಭಾಗ್ಯಲಕ್ಷ್ಮಿ ಕಂಡುಬಿಟ್ಟಳೆಂದು ನಿಂಗಮ್ಮ ಮನದುಂಬಿ ಹಾರೈಸಿದಳು. ಅವಳನ್ನ ಕಳಿಸಿಕೊಟ್ಟ ನಂತರ ಸುನೀತಾಳಿಗೆ ನಿರುಮ್ಮಳವೆನಿಸ್ತು. ಇನ್ಮುಂದೆ ತಾನು ಆದಷ್ಟು ಸಮಾಜ ಸೇವೆ ಮಾಡಬೇಕು, ಇಂತಹ ಬಡವರ, ದೀನ ದಲಿತರ ಕಷ್ಟಗಳಿಗೆ ನೆರವಾಗಬೇಕು, ಅವರ ಸಂತೋಷದಲ್ಲಿ ತನ್ನ ಒಂಟಿತನವನ್ನ ಮರಿಬೇಕು ಎಂಬ ಹೊಸ ಸಂಕಲ್ಪವನ್ನ ಕೈಗೊಂಡಳು. ನಂತರ ಅವಳು ಊಟ ಮಾಡಿ ಮಲಗಿದಾಗ ಈ ಬಾರಿ ಆಯಾಗಿ ನಿಶ್ಚಿಂತೆಯಿಂದ ನಿರ್ಧರಿಸಿದಳು. ಸಂಜೆ ಅವಳು ಹತ್ತಿರದ ಅನಾಥಾಶ್ರಮಕ್ಕೆ ಹೋಗಿ ಇಲ್ಲಿನ ಅನಾಥ ಹುಡುಗರ ಯೋಗಕ್ಷೇಮ ವಿಚಾರಿಸಿದಳು. ಅವರ ಹೇಳಿಕೆಗಾಗಿ ತಾನು ಪ್ರತಿ ತಿಂಗಳು ಇನ್ಮುಂದೆ 10,000 ರೂಪಾಯಿ ನೀಡುವುದಾಗಿ ಹೇಳಿದ್ದಳು. ಜೊತೆಗೆ ಪ್ರತಿ ಸಂಜೆ ತಾನು ಆಶ್ರಮಕ್ಕೆ ಬಂದು ಸಂಜೆ 6ರಿಂದ 9 ಗಂಟೆಯವರೆಗೆ ಮಕ್ಕಳಿಗೆ ಉಚಿತ ಪಾಠ ಹೇಳ್ಕೊಡುವುದಾಗಿ ತಿಳಿಸಿದಳು. ಆಶ್ರಮದ ಉಸ್ತುವಾರಿ ನೋಡ್ಕೋತಿದ್ದ ಸಾವಿತ್ರಮ್ಮ ಇವಳ ಮಾತುಗಳಿಂದ ತುಂಬಾ ಪ್ರಭಾವಿತರಾದರು. ಇಂತಹ ಸುಶಿಕ್ಷಿತ ಜನ ಹೀಗೆ ಮುಂದೆ ಬಂದು ಸಹಕರಿಸಿದ್ರೆ ಯಾರು ಅನಾಥರೆಂಬ ಭಾವನೆಯೇ ಬರುವುದಿಲ್ಲ ಎಂದರು. ಸುನೀತಾ ಅಂದಿನಿಂದಲೇ ಪಾಠ ಪ್ರಾರಂಭಿಸುವುದಾಗಿ ಹೇಳಿ ಮಕ್ಕಳಿಗಾಗಿ ತಾನು ತಂದಿದ್ದಂತಹ ಸಿಹಿ ತಿನಿಸು, ಹಣ್ಣು ಹಂಪಲು, ಹಾರ್ಲಿಕ್ಸ್, ಬೋರ್ನ್ವಿಟಾಗಳಂತಹ ಪೇಯಗಳು, ಬೆಡ್ಶೀಟ್, ಸ್ವೆಟರ್ಸ್ ಇತ್ಯಾದಿ ನೀಡಿದಳು. ಅವಳು ತಕ್ಷಣ ತನ್ನ ಹ್ಯಾಂಡ್ ಬ್ಯಾಗ್ನಿಂದ ಒಂದು ಚೆಕ್ ಬುಕ್ ತೆಗೆದು 10,000 ರೂಗಳಿಗೆ ಚೆಕ್ ಬರೆದು ಸಾವಿತ್ರಮ್ಮನವರಿಗೆ ನೀಡಿದಳು. ಆಕೆಯ ಕಣ್ಣಲ್ಲಿ ಆನಂದಾಶ್ರು ತುಂಬಿತ್ತು. ಈಗ ಸುನೀತಾಳ ಬದುಕು ಹೊಸತೊಂದು ಹಾದಿಯಲ್ಲಿ ಸುಗಮವಾಗಿ ಸಾಗಿತ್ತು. ಆರ್ಥಿಕವಾಗಿ ಎಲ್ಲ ಅನುಕೂಲಗಳಿದ್ದ ಅವಳಿಗೆ ಮನಃಶಾಂತಿ ಇಲ್ಲದಿರುವುದೇ ದೊಡ್ಡ ಕೊರಗಾಗಿತ್ತು. ಅದನ್ನ ಸಮಾಜ ಸೇವೆ ಮಾಡುವುದರ ಮೂಲಕ ಸ್ವತಃ ತಾನೇ ಕಂಡುಕೊಂಡಳು. ಈಗ ಅವಳಿಗೆ ಗಂಡನ ಸೀರಿಯಸ್ ಸ್ವಭಾವದ ಬಗ್ಗೆ ಯಾವುದೇ ಆಕ್ಷೇಪಣೆ ಇರಲಿಲ್ಲ. ಒಬ್ಬಳೇ ಮಗಳಿಗೆ ವಾತ್ಸಲ್ಯಮಯಿ ತಾಯಿಯಾಗಿ ಅವಳ ಶ್ರೇಯಸ್ಸಿಗಾಗಿ ತನ್ನ ಬದುಕನ್ನೇ ಮುಡಿಪಾಗಿರಿಸಿ ಜೊತೆಗೆ ತನ್ನ ಕೈಲಾದಷ್ಟು ಅನಾಥ ಮಕ್ಕಳಿಗೆ ಸಹಾಯ ಮಾಡಲು ಮುಂದಾದಳು. ಹೊಸ ವರ್ಷದ ಅವಳ ಸಂಕಲ್ಪ ಸುನೀತಾಳ ಬಾಳ ಪಥವನ್ನೇ ಬದಲಿಸಿ ಅವಳಿಗೆ ಸಂಪೂರ್ಣ ನೆಮ್ಮದಿ, ಸಂತೋಷವನ್ನು ತಂದುಕೊಟ್ಟಿತ್ತು. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.